गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। Ninth standard boys. ಸ್ವಲ್ಪ ಸ್ಪೀಕರ್ ಆನ್ ಮಾಡೋ ಬೇಗ ಸ್ಪೀಕರ್ ಆನ್ ಮಾಡು ಎಲ್ಲ ತೆಗೆದು one second
ಮ್ಯಾಮ್ ಅಲ್ಲಿ ನೋಡಿ 6th ಸ್ಟ್ಯಾಂಡರ್ಡ್ ಐ ಥಿಂಕ್ ದೇ ಆರ್ ಟಾಕಿಂಗ್ ಸಿ सकल कार्य कारण ओम गजानन सर्वरिंदलु वंदने सकलरिंदलु पूजने सर्वरिंदलु वंदने सकलरिंदलु पूजने नीडु कार्यಕ್ಕೆ ಯಶವನೇ नीडु कार्यಕ್ಕೆ ಯಶವನೇ ಗೌರಿ ಪ್ರಿಯ ಶುಭವರದನೆ ಓಂ ಗಜಾನನ ವಿಘ್ನಹರಣ सकल कार्यಕ್ಕೂ ಕಾರಣ ಓಂ ಗಜಾನನ. ಥ್ಯಾಂಕ್ ಯು. ಗೌರವಾನ್ವಿತ ಪ್ರಾಂಶುಪಾಲರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಇಂದು 2026 ಜುಲೈ 29 ಬುಧವಾರ ನಾವು ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಮಹರ್ಷಿ ವೇದವ್ಯಾಸರು ಗೌರವಿಸುವ ಜೊತೆಗೆ ನಮ್ಮ ಜೀವನಕ್ಕೆ ಜ್ಞಾನ, ಸಂಸ್ಕಾರ ಮತ್ತು ಉತ್ತಮ ಮೌಲ್ಯಗಳನ್ನು ನೀಡಿದ ಎಲ್ಲ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನ ಇದಾಗಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕವು ಗುರುವಿನ ಮಹತ್ವವನ್ನು ತಿಳಿಸುತ್ತದೆ. ಅಸಮಾಧಾನ ಕತ್ತಲೆಯಲ್ಲಿ ಜ್ಞಾನ ಬೆಳಕಿನತ್ತ ನಮ್ಮನ್ನು ನಡೆಸುವವರು ಗುರುಗಳು. ಅವರ ಪಾದಸ್ಪರ್ಶದಿಂದ ಅಲ್ಲಿ ಉತ್ತಮ ವ್ಯಕ್ತಿತ್ವ, ಶಿಸ್ತು, ಪ್ರಾಮಾಣಿಕತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ನಮಗೆ ಕಲಿಸುತ್ತಾರೆ. ನಮ್ಮ ಮೊದಲ ಗುರು ನಮ್ಮ ತಾಯಿ ತಂದೆಯರು, ನಂತರ ಶಾಲೆಯ ಶಿಕ್ಷಕರು, ಮಾರ್ಗದರ್ಶಕರು ಹಾಗೂ ಜೀವನದಲ್ಲಿ ಸರಿಯಾದ ದಾರಿಯನ್ನು ತೋರಿಸುವ ಎಲ್ಲರೂ ನಮ್ಮ ಗುರುಗಳೇ. ಅವರ ಪ್ರೀತಿ, ತ್ಯಾಗ ಮತ್ತು ಮಾರ್ಗದರ್ಶನದಿಂದ ನಾವು ಉತ್ತಮ ನಾಗರಿಕರಾಗಲು ಸಾಧ್ಯವಾಗುತ್ತದೆ. ಈ ಶುಭ ದಿನದಂದು ನಮ್ಮ ಎಲ್ಲ ಗುರುಗಳಿಗೆ ಗೌರವ ಸಲ್ಲಿಸೋಣ. ಅವರ ಪಾದಸ್ಪರ್ಶದಿಂದ ಜೀವನದಲ್ಲಿ ಅಕ್ಷರ ಜ್ಞಾನವನ್ನು ಸದಾ ಗೌರವಿಸುವ ಸಂಕಲ್ಪ ಮಾಡೋಣ. ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಭಯದಿಂದ ನಿರ್ಭಯದ ಕಡೆಗೆ ಕರೆದುಕೊಂಡು ಹೋಗುವ ಅದ್ಭುತ ಶಕ್ತಿಯೇ ಗುರು. ಇಂತಹ ಶಕ್ತಿಯಾದ ನಿಮಗೆ ಮತ್ತೊಮ್ಮೆ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುದಿ ಎಂಬ ಹಾಗೆ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನು ಸಾಂಪ್ರದಾಯಿಕವಾಗಿ ಗುರು ಪೂರ್ಣಿಮೆ ಎಂದು ಆಚರಿಸುತ್ತಾರೆ. ಗುರು ಅನ್ನುವ ಶಬ್ದ ಗು ಮತ್ತು ರು ಅನ್ನುವ ಮೂಲ ಪದಗಳನ್ನು ಹೊಂದಿದೆ. ಗುರು ಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಶೈಕ್ಷಣಿಕ ಮಹತ್ವವೂ ಇದೆ. ಯೋಗ ಸಂಪ್ರದಾಯದಲ್ಲಿ ಈ ದಿನವನ್ನು ಶಿವನು ಸಪ್ತರ್ಷಿಗಳಿಗೆ ಯೋಗ ವಿದ್ಯೆಯನ್ನು ದಾರೆಯೆರೆದು ಪ್ರಥಮ ಗುರು ಆದ ದಿನ ಎಂಬ ನಂಬಿಕೆಯಿಂದ ಆಚರಿಸುತ್ತಾರೆ. ಹಾಗೆ ವೇದವ್ಯಾಸ ಋಷಿಗಳ ಜನ್ಮದಿನದ ಅಂಗವಾಗಿಯೂ ಈ ಹಬ್ಬವನ್ನು ಆಚರಿಸುತ್ತಾರೆ. ಮಳೆಗಾಲದ 4 ತಿಂಗಳುಗಳಾದ ಚಾತುರ್ಮಾಸದಲ್ಲಿ ಬರುವ ಈ ಗುರು ಪೂರ್ಣಿಮೆಯಂದು ಸನ್ಯಾಸಿಗಳು ತಮ್ಮ ಗುರುಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಗುರು ಎಂದರೆ ಅದ್ಭುತ ಶಕ್ತಿ. ಗುರು ಎಂದರೆ ಅದ್ಭುತ ಶಕ್ತಿ. ಗುರು ಎಂದರೆ ಜ್ಞಾನದ ಬೆಳಕು. ಗುರು ಎಂದರೆ ಜ್ಞಾನದ ಬೆಳಕು. ಗುರು ಎಂದರೆ ಅರಿವಿನ ಆಗರ. ಗುರು ಎಂದರೆ ಅರಿವಿನ ಆಗರ. ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ. ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ.
ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಸಮಸ್ತ ಗುರುವೃಂದಕ್ಕೆ ಹಾರ್ದಿಕ ಶುಭಾಶಯಗಳನ್ನು ನೀಡುತ್ತಾ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಪುಟ್ಟ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.